ಏನೇಳಿ ನೋಡ್ರಿ, ನಾವು ಚುನಾವಣೆಗೋಸ್ಕರ ಈ ಗ್ಯಾರಂಟಿ ಕೊಡ್ತಾ ಇಲ್ಲ. ಅವರ ಬದುಕು, ಜನರ ಬದುಕು. ನಿಮ್ಮ ಮನೆಯಲ್ಲಿ ನಿಮ್ಮ ವೈಫು 500 ರೂಪಾಯಿ ಇದ್ದಿದ್ದು 1100 ರೂಪಾಯಿ ಆದಾಗ ಅವ್ರ ಕೈಗೆ 2000 ಹೋಯ್ತು ಅಂದ ತಕ್ಷಣ, ಇನ್ನು 90 ರೂಪಾಯಿದು ಎಣ್ಣೆ ಬೆಲೆ 220 ಆದಾಗ, ಮಕ್ಕಳ ಫೀಸ್ ಜಾಸ್ತಿ ಆದಾಗ, ಎಲ್ಲ ಬೆಲೆ ಆದಾಗ ಖುಷಿ ಆಗ್ತಾ ಇದೆಯಲ್ಲ. ಈಗ 1000 ರೂಪಾಯಿ ಕರೆಂಟ್ ಬಿಲ್ ಕಟ್ತಾ ಇದ್ರು, ನಿಂತು ಅಂದ ತಕ್ಷಣ ಖುಷಿ ಆಗ್ತಾ ಇದೆಯಲ್ಲ. ಫ್ರೀ ಇಲ್ಲಿಂದ ಗುಲ್ಬರ್ಗ, ನಾನು ಇವರು ಯಾದಗಿರವರು ನಮ್ಮ ಮನೆಗೆ ಬಂದರು. ಇವ್ರಿಗೆ ನಮ್ಮ ಪ್ರಿಯಾಂಕ್ ನೋಡಿಕೊಂಡು ಹೋಗಿದ್ರಂತೆ. ನಮ್ಮ ಮನೆ ಬಾಗಿಲಿಗೆ ಬಂದವರು. ಇವ್ರ ಮನೆ ನಮ್ಮ ಮನೆ ಪಕ್ಕನೇ, ಒಂದು 100 ಮೀಟ್ರ್ ಇದೆ. ಒಂದು 7-8 ಜನ ಹುಡುಗರುಗಳು ಬಂದರು, ಯಾದಗಿರಿ ಕಡೆಯವರು. ಏನರು ಅಂತ ಕೇಳಿದೆ, ಅಡ್ಡ ಹಾಕಿದ್ರು ಬಂದು ನನ್ನ ಹತ್ರ ಬಂದರು. ಕೋವಿಡ್ಡು. ನಾನು ದೀಪಕ್ ತಿಮ್ಮಯ್ಯ ಇಬ್ಬರು ಮಾತಾಡ್ಕೊಂಡು ಕೂತಿದ್ದೆ. ಏನಂತ ಕೇಳ್ದೆ, ಅಣ್ಣ 700 ರೂಪಾಯಿ 3 ಟೈಮ್ ಕೇಳ್ತಾವ್ರೆ, 2100 ರೂಪಾಯಿ ಬೇಕು ಅಂತ ಕೇಳಿದ್ರು. ಕೋವಿಡ್ ಸಂದರ್ಭ 3 ಮಾಡಿಬಿಟ್ಟಿದ್ರು, 3 ಟೈಮ್ ಮಾಡಿಬಿಟ್ಟಿದ್ರು. ಅಲ್ಲೇ ತೀರ್ಮಾನ ಮಾಡಿದೆ ಏನು ಮಾಡೋದು ಅಂತ. ನೆಕ್ಸ್ಟ್ ಟೈಮ್ ಮಾರ್ನಿಂಗ್ ನಂಗೆ ಇನ್ನೂ ಚೆಕ್ಕು ಟ್ರಾನ್ಸ್ಫರ್ ಮಾಡ್ಕೊಂಡಿಲ್ಲ ಅಕೌಂಟ್ನ. ನಾನು ದಿನೇಶ್ ಇಬ್ಬರು ನಾನಿನ್ನೂ ಚಾರ್ಜ್ ತೊಗೊಂಡಿರಲಿಲ್ಲ, ಅಫಿಷಿಯಲ್ ಚಾರ್ಜು. ಅನ್ಅಫಿಷಿಯಲಾಗಿ ನಡೆಸ್ತಾ ಇದ್ದೆ. ಅಲ್ಲೇ ತೀರ್ಮಾನ ಮಾಡಿದೆ, ಈ ಪಾಪ 2100 ರೂಪಾಯಿ ಎಲ್ಲಿ ಕಟ್ಟಕ್ಕೆ ಸಾಧ್ಯ ಈ ಬಡವರು? ಬಸ್ ಖಾಲಿ ಬರುತ್ತೆ ಅಂತ. ಬಸ್ ಖಾಲಿ ಬರ್ತದೆ, ಮಧ್ಯೆ ಒಂದೊಂದು ಸೀಟ್ ಪಕ್ಕ ಬೇರೆ ಗ್ಯಾಪ್ ಇರುತ್ತೆ, ಅದಕ್ಕೂ ಕಟ್ಟಬೇಕು ಅಂತ ಸೋಷಿಯಲ್ ಡಿಸ್ಟೆನ್ಸ್. ಅಲ್ಲೇ ತೀರ್ಮಾನ ಮಾಡ್ದೆ. ಅಲ್ಲೇ ಒಂದು ವಿಡಿಯೋ ಮಾಡಾಕ್ತೆ, ನೀವು ನಾಳೆ ಬೆಳಗ್ಗೆ ತೀರ್ಮಾನ ಮಾಡಬೇಕು. ಅದು ಮಾಡಲಿಲ್ಲ. ಬೆಳಗ್ಗೆ ಸಿದ್ದರಾಮಯ್ಯಗೆ ಫೋನ್ ಮಾಡಿದೆ, ಸ್ವಾಮಿ ಹಿಂಗಿದೆ ಪರಿಸ್ಥಿತಿ, ನಾನು ಈ ಥರ ತೀರ್ಮಾನ ಮಾಡ್ತಾಯಿದ್ದೀನಿ. ಸೋನಿಯಾ ಗಾಂಧಿ ಅವ್ರಿಗೆ ಫೋನ್ ಮಾಡಿದೆ, ಈ ಥರ ತೀರ್ಮಾನ ಮಾಡ್ತಾಯಿದ್ದೆ. ಯಾಕೆಂದರೆ ಇದು ನ್ಯಾಷನಲ್ ಇಶ್ಯೂ ಅಲ್ವಾ, ಗೋ ಅಟ್ ಡಿ ಕೆ ಅಂತ ಹೇಳಿದ್ರು. ಅಲ್ಲೇ 1 ಕೋಟಿ ರೂಪಾಯಿ ನಾನು ಕೊಡ್ತೀನಿ, ಕಳಿಸಿ ಫ್ರೀಯಾಗಿ ಅಂತ ತೀರ್ಮಾನ ಮಾಡಿದೆ. ಅಲ್ಲೂ ಕೂತ್ವಿ ಸರ್ ಸ್ಟೇಷನ್. ಅಲ್ಲಲ್ಲ, ಅದಾದಮೇಲೆ ಅನೌನ್ಸ್ಮೆಂಟ್ ಆದಮೇಲೆ ಕೊನೆಗೆ ಕೊಟ್ಟು ಚೆಕ್ಕು ಕಳಿಸ್ದೆ. ಚೆಕ್ ಇಸ್ಕೊಳ್ಳಿಲ್ಲ. ನಾವೆಲ್ಲ ಹೋಗಿ ಅಲ್ಲೇ ಕೂತ್ಕೊಂಡು ಕೊನೆಗೆ ವಿಧಿ ಇಲ್ಲದೆ ಫ್ರೀ ಮಾಡಬೇಕಾದ ಪರಿಸ್ಥಿತಿ ಬಂತು 1 ವಾರ. ಅದಾದಮೇಲೆ ದೆಹಲಿಲೂ ಕೂಡ ಟ್ರೈನ ಫ್ರೀ ಮಾಡಿದ್ರು. ಹಂಗೆ ನಾವು ಜನರ ಕಷ್ಟಕ್ಕೆ ಸ್ಪಂದಿಸುವಂಥ ಒಂದು ಪಾರ್ಟಿ ಇದು. ನಾವು ವೋಟ್ ಮುಖ್ಯ ಅಲ್ಲ. ಈಗ ನ್ಯಾಷನಲೈಸ್ ಬ್ಯಾಂಕ್ ಮಾಡಿದ್ದೀವಿ, ಉಳುವನಿಗೆ ಭೂಮಿ ಕೊಟ್ಟಿದ್ದೀವಿ, ಅನ್ನಭಾಗ್ಯ ಕೊಟ್ಟಿದ್ದೀವಿ, ಶಿವಭಾಗ್ಯ ಕೊಟ್ಟಿದ್ದೀವಿ, ಕ್ಷೀರಭಾಗ್ಯ ಕೊಟ್ಟಿದ್ದೀವಿ. ಏನೆಲ್ಲ ಬರೀ ಕಾಂಗ್ರೆಸ್ವರಿಗೆ ಕೊಟ್ಬಿಟ್ಟಿದ್ದೀವ? ಜಾತಿ ಇಲ್ಲ, ಧರ್ಮ ಇಲ್ಲ, ಪಾರ್ಟಿ ಇಲ್ಲ, ಏನಿಲ್ಲ. ನಮ್ಮ ಡ್ಯೂಟಿ, ನಾವು ನಮ್ಗೆ ಅಧಿಕಾರ ಕೊಟ್ಟಾಗ ನಾನು ಒಂದು ಮಾತು ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ದೇಶದ ಇತಿಹಾಸ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಎಲ್ಲ ವರ್ಗದ ಜನರಿಗೆ ಅಧಿಕಾರಕ್ಕೆ ಬಂದಂಗೆ ಅಂತೇಳಿ. ಪರಿಣಾಮ ಏನಾಗುತ್ತೆ? ಎಷ್ಟು ಸೀಟ್